ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನಾನು ಇವತ್ತಿನ ಸಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನಿವತ್ತು ಸ್ವಲ್ಪ ಇದು ಲೇಟ್ ಆಗಿತ್ತು. ಯಾಕೆ ಅಂದರೆ ಇವತ್ತು ನನ್ನ ಮಗಳಿಗೆ ಕೂಡ ರಜೆ ಇತ್ತು, ನನ್ನ ಹಸ್ಬೆಂಡ್ಗೂ ರಜೆ ಇತ್ತು. ಸೊ ಅವರು ಇವತ್ತು ಅವ್ರಿಗೇನೋ ಆಡಿಟಿಂಗ್ ನಡೀತಾ ಇದೆ. ಸೊ ಅದಕ್ಕೆ ಅವರು ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಇವತ್ತು ಅವರು ಕೂಡ ಡ್ಯೂಟಿಗೆ ಹೋದರು. ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಲೇಟಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಅವರು ಬ್ರೇಕ್ಫಾಸ್ಟ್ನ ನಾನು ಅಲ್ಲೇ ಮಾಡ್ಕೋತೀನಿ ಅಂತಂದರು. ಸೊ ನನಗೂ ಸ್ವಲ್ಪ ನಿನ್ನೆ ಎಲ್ಲ ಸ್ಯಾರಿ ಕುಚ್ಚು ಹಾಕಿ ಎಲ್ಲ ಸ್ವಲ್ಪ ಇದಾಗಿತ್ತು, ಬ್ಯಾಕ್ ಪೇನ್ ಎಲ್ಲ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತೇಳ್ಬಿಟ್ಟು ಲೇಟಾಗಿ ಎದ್ದಿದ್ದಾಯಿತು. ಅವಳಿಗೆ ಸ್ಕೂಲ್ ಇದ್ದರೆ ಬೇಗ ಎದ್ದಬೇಕು. ಸೊ ಅವಳಿಗೆ ಸ್ಕೂಲ್ ಇರಲಿಲ್ವಲ್ಲ, ಸೊ ಅದಕ್ಕೆ ಇವತ್ತು ಲೇಟಾಗಿ ಎದ್ದಿದ್ದಾಯಿತು. ನನಗೆ ಇವತ್ತು ಯಾಕೋ ಚೋಳು ಕಡುಬು ಹಾಗೆ ಚಟ್ನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಇಲ್ಲಿ ನಾನು ಕೆಂಪು ಚಟ್ನಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ರೆಸಿಪಿನ ಹಾಕಿದ್ದೀನಿ ಕೆಂಪು ಚಟ್ನಿದು. ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ವೀಕ್ಲಿ ಒನ್ಸ್ ಮಾಡಿ ಇಟ್ಕೋತೀನಿ. 1 ವೀಕ್ ಆಗುತ್ತೆ ಕರೆಕ್ಟಾಗಿ. ನನಗೆ ಈಗ ಚಪಾತಿ, ರೊಟ್ಟಿ ಅಥವಾ ಈ ಥರ ಕಡುಬು ಮಾಡಿದಾಗ ಚಟ್ನಿ ಇರಲೇಬೇಕು. ಕಾಯಿ ಚಟ್ನಿ ಏನು ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೆ ನಾನು ಕೆಂಪು ಚಟ್ನಿ ಯಾವಾಗಲೂ ಮಾಡ್ಕೋತೀನಿ. ನನ್ನ ಹಸ್ಬೆಂಡ್ ಏನು ಕೆಂಪು ಚಟ್ನಿ ಅಷ್ಟು ತಿನ್ನಲ್ಲ. ಸೊ ನಾನು ಒಬ್ಬಳೇ, ನಾನು ಅಮ್ಮ, ಮಗಳು ಒಂದೊಂದು ಸಲ ತಿಂತಾಳೆ, ಒಂದೊಂದು ಸಲ ತಿನ್ನಲ್ಲ. ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಸೊ ನಂದಿಲ್ಲಿ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಾನು ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಸೊ ಅದಕ್ಕೆ ನಾನು ಇಲ್ಲೇನು ಅಪ್ಲೋಡ್ ಮಾಡಲಿಕ್ಕೆ ಹೋಗಿಲ್ಲ. ಸೊ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಚಟ್ನಿ ಕುದಿಯುವಾಗ ಸ್ವಲ್ಪ ಸಿಡಿಯುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಒಂದು ಸಲ ಮತ್ತೆ ಸೋಪೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡು ಒರೆಸಿಟ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಏನಾದರೂ ಗಲೀಜಾಗಿತ್ತು ಅಂದರೆ ಅದನ್ನು ಹಂಗೆ ನಾನು ಇಟ್ಕೊಳ್ಳಲ್ಲ. ನನಗೆ ಯಾವಾಗಲೂ ಕ್ಲೀನಿಂಗ್ ಇರಬೇಕು ಕಿಚನ್ನು. ಬಂದು ನೋಡಿದ ತಕ್ಷಣ ಹಬ್ಬ ಅಂತ ಖುಷಿ ಆಗಬೇಕು ನನಗೆ. ಆ ರೀತಿ ಇಟ್ಕೋತೀನಿ ನಾನು ಯಾವಾಗಲೂ ಕಿಚನ್ನ. ಚಟ್ನಿ ಎಲ್ಲ ಮಾಡ್ಕೊಂಡಿದ್ದಾಯ್ತಲ್ಲ, ಇಲ್ಲಿ ನಾನೀಗ ಚೊಳ್ಕಡುಬು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಇವಾಗ ಚೊಳ್ಕಡುಬು ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದು ಬೇಯೋಷ್ಟರಲ್ಲಿ ನಾನು ಈ ಕಡೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ. ನನಗೆ ಎವ್ರಿಡೇ ಪೂಜೆ ಕರೆಕ್ಟಾಗಿ ಆಗಲೇಬೇಕು, ಇಲ್ಲ ಅಂತಂದರೆ ನನಗೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ನಾನು ಪೂಜೆ ಮಾಡೋದ್ರಲ್ಲಿ ಯಾವತ್ತೂ ಊಟನೂ ಮಾಡಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಷ್ಟೇ ನಾನು ಪೂಜೆ ಮಾಡಿಕೊಂಡೆ ನಾನು ಊಟ ಮಾಡೋದು. ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ನಾನು ಸ್ನಾನ ಮಾಡಿಕೊಂಡೆ ನಾನು ಪೂಜೆ ಮಾಡಿ ಆಮೇಲೆ ನಾನು ಊಟ ಮಾಡೋದು, ಬ್ರೇಕ್ಫಾಸ್ಟ್ ಆಗಲಿ ಏನಾಗಲಿ. ಬಟ್ ಕಾಫಿ ಮಾತ್ರ ಬೆಳಗ್ಗೆ ಕಾಫಿ ಕುಡ್ದಿರ್ತೀನಿ, ಹಾಗಂತ ಉಪವಾಸ ಇರ್ತೀನಿ ಅಂತ ಅಲ್ಲ. ಸೊ ಅದೇನೋ ಒಂಥರ ನನ್ನ ನಂಬಿಕೆ ಅಷ್ಟೇ. ನಾನು ದಿನನಿತ್ಯದ ರೂಟೀನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನನಗೊಂಥರ ಅನ್ನಿಸ್ತಾ ಇರುತ್ತೆ, ಅಯ್ಯೋ ದೇವರೇ ಇವತ್ತು ಇದಾಗಲಿಲ್ವಲ್ಲ, ಇದನ್ನು ಮಾಡಲಿಲ್ವಲ್ಲ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಸೊ ನಾನು ಕೂಡ ಇಲ್ಲಿ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೊಂಡ ನಂತರ ನಾನಿಲ್ಲಿ ಕಡುಬು ತಿನ್ನಬೇಕು ಅನ್ನಿಸ್ತಿದೆ ಅಂತ ಕಡುಬು ಮಾಡಿದ್ದೀನಿ ಇನ್ನಲ್ವ. ಸೊ ಕಡುಬು ಕೂಡ ಬೆಂದಿತ್ತು. ಸೊ ಚೊಳ್ಳು ಕಡುಬು ಮಾಡ್ಕೊಂಡು ತಿಂದಿದ್ದಾಯಿತು. ಆನಂತರ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿಕೊಂಡೆ. ಸೊ ಈ ರೆಸಿಪಿನೂ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ನೋಡಿ, ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ರೆಡಿ ಆಯಿತು. ಹಾಗೆ ನಾನಿಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಏನೇನು ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ಲೈಟಾಗಿ ಕಾಫಿ ತೊಗೊಂಡಿದ್ದೀನಿ, ಹಾಗೆ ರಸ್ಕ್ನ ಕೂಡ ತೊಗೊಂಡು ಸ್ವಲ್ಪ ಹೊತ್ತು ಹಾಗೆ ವೆದರ್ನ ನೋಡಿಕೊಂಡು ಕಾಫಿನೂ ಕೂಡ ಕುಡಿತಾ ಇದ್ದೀನಿ. ಸೊ ನಾನಿಲ್ಲಿ ಕಾಫಿ ಕೂಡ ಕುಡಿದಿದ್ದಾಯಿತು. ಸೊ ಅರ್ಜೆಂಟ್ ಅವ್ರಿಗೇನೋ ಸ್ಯಾರಿ ಕುಚ್ಚು ಬೇಕಿತ್ತು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಕೊಟ್ಟು ಹೋದರು. ಸೊ ಅದಕ್ಕೆ ಅವ್ರಿಗೆ ಇಲ್ಲಿ ನಾನಿಲ್ಲಿ 1 ಅವರ್ ಒಳಗಡೆ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಅವ್ರಿಗಿಲ್ಲಿ ನಾನು ಸ್ಯಾರಿ ಕುಚ್ಚನ್ನ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಬೇಬಿ ಕುಚ್ಚು ಈ ರೀತಿ ಇದೆ ಫೈನಲ್ ಲುಕ್ಕು. ಹಾಗೆ ನಾನಿಲ್ಲಿ ರಾತ್ರಿ ಊಟ ಕೂಡ ಮುಗಿಸ್ಕೊಂಡು ನಾಳೆ ದೋಸೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ದೋಸೆ ಹಿಟ್ಟಿಗೂ ಕೂಡ ರೆಡಿ ಮಾಡಿದ್ದಾಯಿತು. ಸೊ ಮಧ್ಯಾಹ್ನನೇ ನಾನು ನೆನೆ ಹಾಕಿಬಿಟ್ಟಿದ್ದೆ. ಸೊ ಇವಾಗ ರುಬ್ಕೊಂಡು ನಾನು ಬೆಳಗ್ಗೆಗೆ ದೋಸೆಗೆ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.